ಮಲೆನಾಡು ವಿಸ್ಮಯಗಳ ತವರು. ಇಲ್ಲಿನ ಆಚರಣೆ, ನಂಬಿಕೆ ಎಲ್ಲವೂ ವಿಭಿನ್ನ. ನಮ್ಮ ಹಿರಿಯರು ಪ್ರತಿ ಹಳ್ಳಿಯಲ್ಲೂ ಗ್ರಾಮದ ಮಧ್ಯಭಾಗ, ಊರಿನ ಗಡಿಭಾಗ, ಹೆದ್ದಾರಿಯ ಪಕ್ಕದಲ್ಲಿ ಭೂತರಾಯ, ರಣ, ಚೌಡಿ, ದಯ್ಯದ ಬನವನ್ನು ಪ್ರತಿಷ್ಠಾಪಿಸಿದ್ದರು. ಕಾರಣ, ಈ ದೈವಗಳು ನಮ್ಮ ಊರಿನ ರಕ್ಷಣೆ ಮಾಡುತ್ತವೆ ಮತ್ತು ಬೆಳೆದ ಬೆಳೆಗಳನ್ನು, ಜಾನುವಾರುಗಳನ್ನು, ನಮ್ಮನ್ನೂ ಕೂಡ ರಕ್ಷಣೆ ಮಾಡುತ್ತವೆ ಎಂಬುದು ಹಳ್ಳಿಗರಲ್ಲಿ. ಅದರಲ್ಲೂ ಮುಖ್ಯವಾಗಿ ಮಲೆನಾಡಿನ ಜನರಲ್ಲಿ ಈ ದೈವದ ಮೇಲೆ ಭಯ ಭಕ್ತಿ ಅತೀವ. ಕಷ್ಟಗಳು ಬಂದಾಗ ದೇವರ ಜೊತೆಗೆ ಕೈ ಮುಗಿಯುವುದು ಈ ದೈವಕ್ಕೆ. ವಾರಕ್ಕೊಮ್ಮೆಯೋ ತಿಂಗಳಿಗೊಮ್ಮೆಯೋ ನಮ್ಮ ಮನೆಯ ದೈವವೇ ಕಾಪಾಡಬೇಕು ಎಂದು ಕರ್ಪೂರ ಧೂಪ ಹಚ್ಚಿ ಬರುವ ಸಂಪ್ರದಾಯ ಈಗಲೂ ಇದೆ. ಯಾರು ಬೇಕಾದರೂ ಹೋಗಿ ಹಣ್ಣು ಕಾಯಿ ಮಾಡಿಸಿಕೊಂಡು ಬರುವ ಸಂಪ್ರದಾಯ ಅತೀವ ವಿಶೇಷವಾಗಿ ಕಾಣುತ್ತದೆ. ಸಂಕಷ್ಟಗಳು ಬಂದಾಗ ದೈವಗಳಿಗೆ ಹರಕೆ ಮಾಡಿಕೊಂಡು ನಂತರ ಹರಕೆ ತೀರಿಸುವ ಸಂಪ್ರದಾಯವಿದೆ. ಒಂದೊಂದು ದೈವಕ್ಕೆ ಒಂದೊಂದು ಬಗೆಯ ಹರಕೆ ಒಪ್ಪಿಸುವ ಸಂಪ್ರದಾಯವಿದೆ. ಹರಕೆಯ ಫಲಿಸಿದ್ದಕ್ಕಾಗಿ ತ್ರಿಶೂಲ ಒಪ್ಪಿಸುವ ಸಂಪ್ರದಾಯ ಮತ್ತು ಹರಕೆಯ ಕುರಿ, ಕೋಳಿ ದೈವಕ್ಕೆ ಸಲ್ಲಿಸಿ ಅಲ್ಲಿಯೇ ಅಡುಗೆ ಮಾಡಿ ಎಲ್ಲ ಒಟ್ಟಾಗಿ ಕುಳಿತು ಊಟ ಮಾಡುವ ಆಚರಣೆ ವಿಶೇಷ. ಒಟ್ಟಿನಲ್ಲಿ ಈ ದೈವದ ಹರಕೆ ಧಾರ್ಮಿಕ ಆಚರಣೆ ಅನಿಸಿದರೂ ಹರಿದು ಹಂಚಿ ಹೋಗಿರುವ ಕುಟುಂಬದ ಹಲವು ತಲೆಮಾರಿಗಳು ಒಟ್ಟಿಗೆ ಸೇರಿಸುವ, ಹೊಸ ತಲೆಮಾರಿಗೆ ಹಳೆ ಬೇರುಗಳನ್ನು ಪರಿಚಯಿಸುವ ಬೆಸುಗೆಯೂ ಆಗಿದೆ. ಸರ್ವಕಾಲದಲ್ಲೂ ಹಚ್ಚ ಹಸಿರನ್ನು ಹೊದ್ದು ಕಂಗೊಳಿಸುವ ಮಲೆನಾಡಿನ ನಮ್ಮೂರು ಪ್ರಾಕೃತಿಕ ಸೌಂದರ್ಯ ಮತ್ತಷ್ಟು ರಮಣೀಯವಾಗಿ ಕಾಣುವುದಕ್ಕೆ ಈ ದೇವರು ಬನಗಳು ಬಹುಮುಖ್ಯವಾಗಿವೆ. ಕಾಡು ಕಲ್ಲುಗಳಲ್ಲೇ ದೈವತ್ವವನ್ನು ಕಂಡುಕೊಂಡು ಅನೇಕ ದೇವರು ಕಾಡುಗಳನ್ನು ಸಂರಕ್ಷಿಸಿದ್ದಾರೆ ಮತ್ತು ಅದಕ್ಕಾಗಿ ಬನ ನಿರ್ಮಿಸಿ ಪೂಜಿಸುವ ಅಪೂರ್ವ ಆಚರಣೆಗೆ ಅಡಿಪಾಯ ಹಾಕಿಕೊಟ್ಟವರು ನಮ್ಮ ಪೂರ್ವಿಕರು. ಹಿಂದಿನಿಂದ ನಡೆಸಿಕೊಂಡು ಬಂದ ಆಚರಣೆಗೆ ಅದರದ್ದೇ ಆದ ಮಹತ್ವವಿದೆ. ಅವರ ದೂರದೃಷ್ಟಿಗೆ ಧನ್ಯವಾದವನ್ನು ತಿಳಿಸಿಬಿಡೋಣ.